सभी आपकी स्वागत करती हूँ। ಹಣ್ಣು ಹೂವುಗಳ ಹೆಸರುಗಳನ್ನು ಹೇಳಪ್ಪ. ಯಾವುದಾದ್ರೂ ಒಂದು 4-5 ಹೂವುಗಳ ಹೆಸರುಗಳನ್ನು ಹೇಳಿ. ಎಷ್ಟು ಹೇಳಬೇಕು? ಎಷ್ಟು ಹೇಳಬೇಕು ಹೂವುಗಳ ಹೆಸರು? ಇಷ್ಟೇ ಹೂವುಗಳಿರೋದು? ಅಷ್ಟೇ ಹೂವುಗಳಿರೋದು? ಇನ್ಯಾರು ರೇಟ್ ಹೇಳ್ತೀರಾ? ಅದೇ ರೀತಿ ಹಣ್ಣುಗಳ ಹೆಸರು. ಹಣ್ಣುಗಳ ಹೆಸರು ಹೇಳಪ್ಪ. ಇನ್ಯಾರು ಹೇಳ್ತೀರಾ? इन्यार हಣ್ಣುಗಳ ಹೆಸರು ಹೇಳ್ತೀರಾ? आज हम इस कश्मीरी सेब के पाठ के बारे में थोड़ी सी जानकारी प्राप्त करेंगे। आइए बच्चों, आप कश्मीरी सेब ಎಂತ ಸೇಬು? कश्मीरी सेब. सेब ना ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಬೇರೆ ಬೇರೆ ಸ್ಟೇಟ್ನಲ್ಲೂ ಕೂಡ ಸೇಬುಗಳನ್ನ ಬೆಳೀತಾರೆ. ಆದರೆ ಎಲ್ಲಾ ಕಡೆನೂ ಸೇಬು ಬೆಳೀತಾರೆ. ಹೆಚ್ಚು ಸೇಬು ಬೆಳೆಯೋದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಇಂಥ ಸ್ಥಳಗಳಲ್ಲಿ ಹೆಚ್ಚು ಸೇಬನ್ನ ಬೆಳೀತಾರೆ. ಇಲ್ಲಿ ಎಲ್ಲಾ ಮನೆ ಹತ್ರಗಳಲ್ಲೂ ಕೂಡ ಸೇಬಿನ ಗಿಡಗಳನ್ನ, ಕೆಲವು ಹಣ್ಣು ಗಿಡಗಳನ್ನ ಹಾಕಿದರೆ, ಆದರೆ ಅಲ್ಲಿ ಬಂದಷ್ಟು ಫಲವತ್ತತೆ ಇಲ್ಲಿ ಬರ್ತಾ ಇಲ್ಲ. कश्मीरी सेब पाठ विषय ಯಾವುದು? ವಿಷಯ ಹಿಂದಿ कश्मीरी सेब पाठ. ಯಾವ ಪಾಠ? कश्मीरी सेब. ಬರ್ದಿರೋರು ಯಾರು? ಪ್ರೇಮಚಂದ್. कश्मीरी सेब ಬರ್ದಿರೋರು ಪ್ರೇಮಚಂದ್. प्रेमचंद कवि ಪರಿಚಯವನ್ನು ನೋಡೋಣ. ಕವಿ ಹೆಸರೇನು? ಪ್ರೇಮಚಂದ್. ಪಾಠ ಬರೆದಿರ್ತಕ್ಕಂಥ ಕವಿ ಯಾರು? ಪ್ರೇಮಚಂದ್. ಮುನ್ಷಿ ಪ್ರೇಮಚಂದ್. ಈ ಚಿತ್ರವನ್ನು ನೋಡಿ ಮಕ್ಕಳ, ಯಾರು? ಮುನ್ಷಿ ಪ್ರೇಮಚಂದ್. ಯಾರಪ್ಪ? ಮುನ್ಷಿ ಪ್ರೇಮಚಂದ್. ಮುನ್ಷಿ ಪ್ರೇಮಚಂದ್. ಮುನ್ಷಿ ಪ್ರೇಮಚಂದ್ ಬರೆದಿರ್ತಕ್ಕಂಥ ಒಂದು ಪಾಠವನ್ನು ನಾವು ನೋಡೋಣ. ಹಾಗಾದ್ರೆ ಮುನ್ಷಿ ಪ್ರೇಮಚಂದ್ ಅವರ ಕವಿ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗೋಣ. प्रेमचंद जी का जन्म, प्रेमचंद जी ಅವರ ಜನ್ಮ ಎಷ್ಟಾಯ್ತು? 31 ಜುಲೈ 1880. ಹಿಂದಿಯಲ್ಲಿ ಎಂಬತ್ತಕ್ಕೆ ಹೇಳ್ತಾರೆ 10 20 30 40 50 60 70 80 80 90 90 1880 हुआ. 31 जुलाई 1880 1880 में हुआ. वाराणसी के पास लमाही नामक गांव में हुआ था. ವಾರಣಾಸಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಗ್ರಾಮದಲ್ಲಿ ಜನ್ಮ ಆಯಿತು. इनका गांव के विलंब शब्द शहर. गांव के विलंब शब्द याद? शहर. इनका वास्तविक नाम गणपत राय था. ಇವರ ವಾಸ್ತವಿಕ ಹೆಸರೇನು? ಗಣಪತ್ ರಾಯ್. ಶಿಕ್ಷಣ ವಿಭಾಗ में नौकरी करते थे. ಯಾವ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು? ಶಿಕ್ಷಣ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಯಾರು? मुंशी प्रेमचंद. बचपन में ही प्रेमचंद मातृ प्रेम से वंचित था. बचपन ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಗಣಪತ ಅಥವಾ ಮುನ್ಷಿ ಪ್ರೇಮಚಂದ್ ಅವರು ಚಿಕ್ಕ ವಯಸ್ಸಿನಲ್ಲಿ ಮಾತೃ ತಾಯಿಯ ಪ್ರೀತಿಯಿಂದ ವಂಚಿತರಾಗಿದ್ದರು. ಅವರಿಗೆ ತಾಯಿ ಇರಲಿಲ್ಲ. इनका जीवन गरीब में ही गुजारे. ಅವರ ಇಡೀ ಜೀವನ, ಯಾರ ಜೀವನ? ಮುನ್ಷಿ ಪ್ರೇಮಚಂದ್ ಅವರ ಜೀವನ गुजारे. गरीब है. गरीब ಅಂದ್ರೆ अमीर के विलंब शब्द अमीर. गरीब अमीर ಅಂದ್ರೆ ಶ್ರೀಮಂತ, ಗರೀಬ್ ಅಂದ್ರೆ ಬಡವ. ಇವರ ಜೀವನ ಇಡೀ ಜೀವನ ಪರ್ಯಂತ ಯಾವುದರಲ್ಲಿ ಕಳೆದ್ರಪ್ಪ? ಬಡತನದಲ್ಲಿ. गरीबों में जीवन गुजारे. जीवन गरीबों में जीवन में ही गुजारे थे. ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಡತನದಲ್ಲಿ ಕಾಲವನ್ನ ಕಳೆದರು. वे मैट्रिक तक ही पढ़ रहे ಅಂದ್ರೆ ಮೆಟ್ರಿಕ್ ಅವರು ಕೂಡ ವಿದ್ಯೆಯನ್ನು ಕೂಡ ಮುಗಿಸಿದ್ರು. ಹಾಗಾಗಿ ಅವರು ವಿದ್ಯೆ ಹೆಚ್ಚಾಗಿರೋದ್ರಿಂದ ಅವರು ಶಿಕ್ಷಣ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. वे ಯಥಾರ್ಥವಾದಿ ಕಥಾಕಾರ್ತೆ. ಯಥಾರ್ಥವಾದಿ ಹೇಗಿತ್ತೋ ಹಾಗೆ ಹೇಳ್ತಕ್ಕಂಥ ಹಾಗೆ ಕೂಡ ಹೇಳ್ತಾ ಇದ್ರು. ಕಥಾಕಾರ್ತೆ ಇನ್ಕಿ ಪ್ರಮುಖ ರಚನಾಯೇ. ಇವರು ರಚನೆ ಮಾಡ್ತಿರ್ತಕ್ಕಂಥಗಳು ಏನಪ್ಪಾ? ಉಪನ್ಯಾಸಗಳು. ಯಾವ ಉಪನ್ಯಾಸಗಳನ್ನ ಬರೆದಿದ್ರು? गोदान, सेवा सदन, गबन, निर्मला,
कर्मभूमि आदि इनके प्रमुख उपन्यास है ಪ್ರಮುಖವಾದ ಉಪನ್ಯಾಸಗಳನ್ನ ಮಾತ್ರ ಇಲ್ಲಿ ನಾವು ಕೊಟ್ಟಿದ್ದಾರೆ ಯಾವ್ಯಾವ ಕೃತಿಗಳು ಉಪನ್ಯಾಸಗಳು ಗೋದಾನ್ ಸೇವಾ ಸದನ್ गबन निर्मला मातृभूमि आदि इनके प्रमुख उपन्यास है प्रसिद्ध कहानिಗಳು बड़े घर की बेटी नमक का दरोगा पंच परमेश्वर दूसरा की रात आदि इनकी प्रसिद्ध कहानियां है प्रसिद्ध कहानी बड़े घर की नमक बड़े घर की बेटी ಎರಡನೇದು नमक का दरोगा नमक का दरोगा ಮೂರನೇದು पंच परमेश्वर उसकी रात पंच परमेश्वर अदाबले उसकी रात आदि इनकी प्रसिद्ध कहानियां हैं। प्रेमचंद जी की कहानियां मानस सरोवर नाम से संकलित है ಇವರ ಕವಿ ಪರಿಚಯವನ್ನ ನೋಡ್ತಾ ಹೋದ್ರೆ ಅವರು 31 ಜುಲೈ 1880ರಲ್ಲಿ ಜನ್ಮವನ್ನ ತಾಳಿದ್ರು ಎಲ್ಲಪ್ಪ ಅಂದ್ರೆ ಲಮಾಯಿ ನಾಮಕ್ ಎಂಬ ಒಂದು ಹಳ್ಳಿಯಲ್ಲಿ ಜನ್ಮವನ್ನ ತಾಳಿದ್ರು ಇವರ ವಾಸ್ತವಿಕ ಹೆಸರು ಧನಪತರಾವ್ ಮತ್ತೆ ಇವರು ಶಿಕ್ಷಣ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ ತಾಯಿಯಿಂದ ದೂರ ಇದ್ರು ಹಾಗಾಗಿ ತಾಯಿಯ ಪ್ರೀತಿಯನ್ನು ಅವರು ಕಂಡಿರಲಿಲ್ಲ ಇವರ ಜೀವನ ಬಡತನದಲ್ಲೇ ಕಳೀತಾ ಹೋಯಿತು ಮೆಟ್ರಿಕ್ ತನಕ ವಿದ್ಯಾಭ್ಯಾಸ ಕೂಡ ಆಗಿತ್ತು ಯಥಾರ್ಥವಾದಿ ಕಥಾಕಾರರು ಕೂಡ ಆಗಿದ್ರು ಇವರು ರಚಿಸಿರ್ತಕ್ಕಂಥ ಉಪನ್ಯಾಸಗಳು गोदान सेवा सदन गबन निर्मला कर्मभूमि आदि उनके प्रमुख उपन्यास है अದೇ ತರ ಪ್ರಸಿದ್ಧವಾದ ಕಹಾನಿಗಳು बड़े घर की बेटी नामक का दरोगा पंच परमेश्वर उसकी रात आदि इनका प्रसिद्ध कहानियां है। प्रेमचंद जी की कहानियां मानस सरोवर नाम से संकलित है कभी परिचय आಯ್ತು ಈಗ ಪುಟ ನಾವು ಯಾವುದಕ್ಕೆ ಹೋಗೋಣ ಆಶಯ इस कहानी अंद्रेनप्पा कश्मीरी सेब कहानी ಒಳಗೆ ಕಥೆ ಒಳಗೆ इस कहानी में बाजार का लोग बाजार ಅಂದ್ರೇನು ಅಂಗಡಿ बाजार ಅಂದ್ರೆ ಸಂತೆ ಅಂಗಡಿ ಅಲ್ಲ दुकान ಅಂದ್ರೆ ಅಂಗಡಿ बाजार ಅಂದ್ರೆ संते बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है। इस बाजार में ಈ ಒಂದು ಕಥೆಯಲ್ಲಿ ಯಾವ ಒಂದು ಕಥೆಯಲ್ಲಿ ಒಂದು ಬಾಜಾರ್ ದೃಶ್ಯವನ್ನ ನೋಡಿದ್ವಿ ಯಾವ ದೃಶ್ಯವನ್ನ ನಾವು ಕೇಳ್ತಾ ಇದ್ವಿ ಬಾಜಾರ್ ದೃಶ್ಯವನ್ನ ನೋಡ್ತಾ ಇದ್ವಿ ಬಾಜಾರ್ ಅಂದ್ರೇನು ಸಂತೆ ಎಲ್ಲ ಹಣ್ಣು ಹೂವು ತರಕಾರಿ ಬೇರೆ ಬೇರೆ ರೇಷನ್ಗಳು ಎಲ್ಲವನ್ನು ಕೂಡ ನಾವು ಖರೀದಿ ಮಾಡ್ಕೊಂಡು ಬರ್ಬೋದು ನಾವು ವಾರಕ್ಕೊಂದು ದಿವಸ ಇಲ್ಲಿ ಸೋಮವಾರ ಕೂಡ ಏನ್ ನಡೀತಪ್ಪ ಸಂತೆ ಕೂಡ ನಡೆಯುತ್ತೆ लोगों के साथ होने वाली धोखेबाजी ಅಂದ್ರೆ ಈ ಒಂದು ಸಂತೆಯಲ್ಲಿ होने वाली धोखेबाजी ಶಬ್ದ ಅರ್ಥ है ಮೋಸ ಏನಪ್ಪ ಮೋಸ ನಾವು ಕನ್ನಡದಲ್ಲೂ ಕೂಡ ದೋಖಾ ಅಂತ ಹೇಳ್ತೀವಿ ಮೋಸ ಹೋದ್ಕಿಂತ धोखेबाजी पर प्रकाश डाला गया है ಈ ಮೋಸದ ಕಡೆ ಬೆಳಕನ್ನ ನಾವು ಚೆಲ್ತಾ ಇದ್ದೀವಿ धोखेबाजी ಅಂದ್ರೇನು ಮೋಸ ಈ ಸಂತೆ ಒಳಗೆ ನಡೆದಿರತಕ್ಕಂಥ ಮೋಸವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಖರೀದಾರಿ करते समय ಯಾವಾಗ ಈ ಮೋಸವನ್ನ ನೋಡ್ತೀವಿ ನಾವು ಖರೀದಿಸುವ ವಸ್ತುಗಳನ್ನ ಖರೀದಿಸುವಾಗ ಖರೀದಿಸುವಾಗ ಏನು ಶಬ್ದ ಖರೀದ್ನಾ ಬೇಚ್ನಾ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಮತ್ತೆ ವಸ್ತುಗಳನ್ನ ಮಾರ್ತೀವಿ ಖರೀದಾರಿ करते समय ವಸ್ತುಗಳನ್ನ ಖರೀದಿ ಮಾಡತಕ್ಕಂತ ಸಂದರ್ಭದಲ್ಲಿ ಸಾವಧಾನಿ ಸಮಾಧಾನ ಗಡಿಬಿಡಿಯಾಗಿ ಅವಸರವಾಗಿ ನಾವು ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರೆ ನಮಗೆ ಅವ್ರು ಏನ್ ಮಾಡ್ಬೋದು ನಮಗೆ ದೋಖಾ ಅಂದ್ರೇನು ಮೋಸವನ್ನ ಮಾಡ್ಬೋದು सावधान बरतने की आवश्यकता पर जोर दिया गया है ನಾವು ಯಾವಾಗಲೂ ಕೂಡ ಯಾವುದೇ ಒಂದು ವಸ್ತುವನ್ನ ಕೊಂಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಸಮಾಧಾನವಾಗಿ ನಾವು ಅವಸರ ಮಾಡದೆ ವಸ್ತುಗಳನ್ನ ಖರೀದಿ ಮಾಡಬೇಕು ಇಲ್ಲ ಅಂದ್ರೆ ನಾವು ಅವಸರವಾಗಿ ವಸ್ತುಗಳನ್ನ ಖರೀದಿ ಮಾಡ್ತಾ ಹೋದ್ರೆ ಸಮಾಧಾನದಿಂದ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅವಸರವಾಗಿ ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೆ ಬಜಾರ್ ಮೇ ಆ ಸಂತೆಯಲ್ಲಿ ತೂಕ ಮಾಡುವಾಗ ಬೇರೆ ಬೇರೆ ಸಮಯದಲ್ಲಿ ಒಂದು ತೋರಿಸಿ ಮತ್ತೊಂದು ಹಾಕೋದು ಬೇರೆ ಬೇರೆ ವಿಷಯದಲ್ಲಿ ನಮ್ಗೆ ಏನ್ ಮಾಡ್ತಾ ಹೋಗ್ತಾರೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಾವು ಯಾವುದೇ ವಸ್ತುಗಳನ್ನ ಕೊಂಡ್ಕೋಬೇಕಾದ್ರೆ ಹೇಗಿರ್ಬೇಕು ಸಮಾಧಾನ ಪಡಿಬೇಕು ಶಬ್ದಾರ್ಥ ಬನ್ನಿ मेवा परोश ಎಂತದಪ್ಪ मेवा परोश ಅಂದ್ರೇನು मेवा या ताजे फल बेचने वाला ताजा ಅಂದ್ರೇನು ಫ್ರೆಶ್ मेवा या ताजे फल ಈಗ ನಾವು ಯಾವುದೇ ಹಣ್ಣುಗಳ ಫಲ ಅಂದ್ರೇನು ಹಣ್ಣುಗಳನ್ನ ಖರೀದಿ ಮಾಡ್ತಾ ಹೋದ್ರೆ ಅದನ್ನು ತಾಜಾ ಫ್ರೆಶ್ ಈಗ ತಾನೇ ಕೊಯ್ಕೊಂಡು ಬಂದಿರೋ ನೆನ್ನೆ ಕೊಯ್ದಿರೋ 2-3 ದಿವಸ ಬಿಟ್ಟು ಕೊಯ್ದಿರೋ ವಸ್ತುಗಳಿಗೆ ತಾಜಾ ಅಂತ
ಹಣ್ಣಲ್ಲ, ತಾಜಾ ಫಲ್. ನಜರ್, ನಜರ್ ಅಂದ್ರೇನು? ನೋಡುವುದಕ್ಕೂ ನನ್ನ ದೃಷ್ಟಿ ಅಥವಾ ನಿಗಾಹ ಅಂತ ಕೂಡ ಕರಿತೀವಿ. ದಿಕಾಯಿ ದೇನ, ನೋಡು. ನಿಮ್ಕೌಂಡಿ, ನಿಮ್ಕೌಂಡಿ ಅಂದ್ರೇನು? ನೀಮ್ ಕಾ ಫಲ್ ಅಂದ್ರೆ ಬೇವಿನ ಹಣ್ಣು ಅಥವಾ ಬೇವಿನ ಹೂವು, ಬೇವಿನಲ್ಲಿರ್ತಕ್ಕಂಥ ಎಲ್ಲ ಫಲ್ಗಳು ಕೂಡ. ಸ್ವಾದ್, ಸ್ವಾದ್ ಅಂದ್ರೆ ರುಚಿ ಅಥವಾ ಟೇಸ್ಟ್. ಲೌಂಡಾ, लौंडा एक छोकरा हो, लड़का अथवा बालक. मोल, मोल भाव, मूल्य ಅಥವಾ ಕಿಮ್ಮತ್ ಅಂದ್ರೆ ಒಂದು ವಸ್ತುವಿನ ಮೂಲ್ಯ ಅಥವಾ ಬೆಲೆ. ತರಾಜು, ತೌಲೆಕ ಏಕ ಸಾಧನ. ತೌಲಿ, ತೌಲ ಅಂದ್ರೆ ತೂಗ್ತಕ್ಕಂಥದ್ದು, ತೂಗ್ತಕ್ಕಂಥ ಒಂದು ಸಾಧನ. ಫಾಯ್ದಾ, ಫಾಯ್ದಾ ಅಂದ್ರೇನು? ನಿಯಮ. ಎಲ್ಲದಕ್ಕೂ ಕೂಡ ಒಂದೊಂದು ನಿಯಮಗಳು ಇರ್ತವೆ. ಅಥವಾ ರೀತಿ. ಗಲ್ನಾ, ಕಿಸಿ ವಸ್ತು ಕಾ ಧನತ್ತು ಕಮೋನ, ಯಾವುದೇ ಒಂದು ವಸ್ತುವಿನ ಬೆಲೆ ಕಡಿಮೆ ಆಗ್ತಾ ಹೋಗುವುದು. ಬೆದಾಗ್, ಸಾಫ್, ಕಿಸ್ಮೆ ಕೋಯಿ ದಾಗ್ ನಾ ಹೋ ಅಂದ್ರೆ ಹಾಳಾಗಿರ್ತಕ್ಕಂಥ. ಸುರತ್, ಚೇನ್ ಅಥವಾ ಹಣ್ಣುಗಳಲ್ಲಿ ತೂಕುಗಳು. ಬೇರ್, ಬೇರ್ ಅಂದ್ರೆ ಪ್ರಕಾರ ಕಾ ಫಲ್, ಒಂದು ಪ್ರಕಾರವಾದ ಹಣ್ಣು. ಎರಡೇ ಹಣ್ಣಿಗೂ ಕೂಡ ಏನಂತ ಕರೀತಾರೆ? ಬೇರ್ ಅಂತ ಕರೀತಾರೆ. ಬಾಫ್ಲೆನ, ಪಹಚಾನ್, ಪಹಚಾನ. ಚೌಕಸ್, ಸಚೇತ್ ಯಾ ಸಾವಧಾನ್, ಯಾವುದೇ ಒಂದು ವಸ್ತುಗಳನ್ನು ತಗೋಬೇಕಾದ್ರೂ ಕೂಡ ಸಾವಧಾನಿಯಿಂದ ಇರಬೇಕು. ಕಚೇರಿ, ದಫ್ತರ್, ದಫ್ತರ್ ಅಂದ್ರೆ ದಫ್ತರ್. ನೀವು ಬೆಳಗ್ಗೆ ಹೋಗಿ ಏನೋ ಈ ವಸ್ತುಗಳನ್ನು ಖರೀದಿ ಮಾಡ್ತೀರಲ್ಲ, ಎಲ್ಲಿ ಖರೀದಿ ಮಾಡ್ತೀರಾ? ಅಂಗಡಿ. ಸಾತ್, ಲೇನಾ ದೇನಾ, ಕೊಡೋದು ಮತ್ತೆ ತಗೊಳ್ಳೋದು. ಚಟಾಕ್, ಸೇರ್ಕಾ ಸೊಹವಾಲೆ ಬಾಗೆ ತೌಲ ಅಂದ್ರೆ ಚಟಾಕ್ ಅಂತ ಕರೀತೀವಿ. ಇಷ್ಟುದ್ದ ಅಳಿತಕ್ಕಂಥ, ಹಿಂದೆ ಅಳಿತಕ್ಕಂಥ ಇಷ್ಟೇ ಉದ್ದಿನ ಲೀಟರ್ 100 ಗ್ರಾಮು 200 ಗ್ರಾಮು 300 ಗ್ರಾಮ್ ಅಳಿತಕ್ಕೆ ಸಣ್ಣ ಸಣ್ಣ ಒಂದು ಚಟಾಕೆಗಳಿತ್ತು. ಅವಕ್ಕೆ ನಾವೇನಂತ ಕರಿತೀವಿ? ಚಟಾಕ್ ಅಂತ ಕರಿತೀವಿ. ಇಷ್ಟುದ್ದ ಒಂದು, ಇಷ್ಟುದ್ದ ಒಂದು, ಇಷ್ಟುದ್ದ ಒಂದು, 100 ಗ್ರಾಮು 200 ಗ್ರಾಮು ಕಾಲು ಕೆಜಿ ಹಿಂಗೆ ಅಳೆಯೋದಕ್ಕೆ ಮುಂಚೆ ಲೀಟರ್ಗಳು ಟೈಪಲ್ಲಿ ಸಣ್ಣ ಸಣ್ಣ ವಸ್ತುಗಳು ಅದಕ್ಕೆ ನಾವೇನಂತ ಕರಿತೀವಿ? ಚಟಾಕ್ ಅಂತ ಕರಿತೀವಿ. ರೇವಡಿ, ತಿಲ್ और चीनी से बनी मिठाई. ರೇವಡಿ, ರೇವಡಿ ಅಂದೇನಪ್ಪ ಅಂದ್ರೆ ಎಳ್ಳು ಮತ್ತೆ ಬೆಲ್ಲ ಅಥವಾ ಸಕ್ಕರೆಯನ್ನ ಬಳಸ್ಬಿಟ್ಟು ಒಂದು ಸ್ವೀಟ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ? ರೇವಡಿ ಅಂತ ಕರಿತೀವಿ. ಏನಂತ ಕರಿತೀವಪ್ಪ? ರೇವಡಿ. ಪಾಠಕ್ಕೆ ಬನ್ನಿ. कल शाम को चौक में 2-4 जरूरी चीजें खरीदने गया. एक शाम को चौक में 2-4 जरूरी चीजें खरीदने गया था. पंजाबी मेवा फरोशों की दुकानें रास्ते में ही पड़ता है. एक दुकान पर बहुत अच्छे रंगदार गुलाबी से सजे हुए नजर आए. जी लज्जा उठा. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. टमाटो को पहले कोई भी ना उगता था, अब टमाटो भोजन का आवश्यक अंग बन गया है. गाजर भी पहले गरीबों की पेट भरने की चीज थी. अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है. इसलिए गाजर को भी मेजों पर स्थान मिलने लगा है. सेब के विषय के बारे में तो यहाँ कहा जाने गया है कि एक सेब रोज खाइए तो आपको डॉक्टरों की जरूरत ना रहेगी. डॉक्टर से सेब बचने के लिए हम इनकाउंटिंग तक खाने को तैयार हो सकते हैं. सेब किताब देखो, पुस्तक नोड़ो. सेब तो रस और स्वाद में अगर आम से बढ़कर नहीं है तो बढ़कर भी नहीं. सेब को यह स्थान मिल चुका है. अब यहाँ केवल स्वाद की चीज नहीं है, उसमें गुण भी है. हमने दुकानदार से मोल भाव किया और आधा से सेब मांगे. दुकानदार ने कहा, बाबूजी बड़े मजेदार सेब आए हैं, काश कश्मीर रात ले जाए, खाकर तबीयत खुश हो जाएगी. कल शाम, कल संजय शाम ಅಂದ್ರೆ ಸಂಜೆ, ಸುಬಹ ಅಂದ್ರೆ ಬೆಳಗ್ಗೆ. ಶಾಮ್, ಒಂದಿನ ಸಂಜೆ ಅಂಗಡಿಗೆ ಹೋಗ್ತಾ ಇದ್ದೆ. ಎಲ್ಲಿಗೆ ಹೋಗ್ತಾ ಇದ್ದೆ?
शाम को चौक में 2-4 जरूरी चीजें खरीदने गए था ನಾನು ಸಂತೆಗೆ ಹೋಗ್ತಾ ಇದ್ದೆ ಚೌಕ್ ಅಂದ್ರೆ ಈ ರಾಸ್ತೆಯಲ್ಲಿ ಹೋಗ್ತಾ ಇದ್ದೆ ಚೌಕ್ ಅಂದ್ರೆ ಒಂದು ಅರ್ಥ ಕಾವಲುಗಾರ ಆಗುತ್ತೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2-4 ಒಂದು 2-4 ವಸ್ತುಗಳನ್ನ ಅಂದ್ರೆ ಹೋಗ್ತಾ ಇದ್ರೆ ರೋಡಲ್ಲಿ ಯಾವುದಾದ್ರು ವಸ್ತುಗಳು ಮನೆಗೆ ಖರೀದಿ ಮಾಡ್ತಕ್ಕಂಥ ವಸ್ತುಗಳನ್ನ ರೋಡಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತವೆ 2-4 ಜರೂರಿ ಚೀಜೆ ಖರೀದನೆ ಗಯಾ था ಒಂದು 2-4 ವಸ್ತುಗಳನ್ನ ಚೀಜೆ ಅಂದ್ರೆ ವಸ್ತುಗಳು ಒಂದು 2-4 ವಸ್ತುಗಳನ್ನ ಖರೀದನೆ ಗಯಾ था लेकर चीज खरीदने कहाँ गया दुकान अंगड़ी लेकर ने 2-4 जरूरी चीजें खरीदने गया था पंजाबी मेवा परोश पंजाबी ಇವು ಯಾವ ಸೇವಾಗಿದ್ದು पंजाबी ಒಬ್ಬ ಅಂಗಡಿಯಲ್ಲಿದ್ದ पंजाबी मेवा परोशों की दुकानें रास्ते में ही पड़ते हैं ಆ ಹೋಗ್ತಾ ಇದ್ದನಪ್ಪ ಅದೇ ರಸ್ತೆಯಲ್ಲಿ ಒಂದು ಅಂಗಡಿ ಇತ್ತು ಯಾರ ಅಂಗಡಿ ಇತ್ತು ಪಂಜಾಬಿ ಅನ್ನೋ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದ ಅವನು ಮೇವಾ ಪರೋಶ್ ಅಂದ್ರೆ ಅಂತಂದ್ರೆ ತಾಜಾ ಫಲ ಅಂದ್ರೆ ಆಗಿರ್ತಕ್ಕಂಥ ಫ್ರೆಶ್ ಹಣ್ಣುಗಳನ್ನ ಜೋಡಿಸಿದ್ದ ಮೇವಾ ಪರೋಶನ್ की दुकानें रास्ते में ही पड़ते इಲ್ಲಿತ್ತು रास्ते इತ್ತು एक दुकान में पर बहुत अच्छे रंगदार ये अंगड़ी में एक बहुत अच्छे रंगदार बहुत बड़ा अच्छे रंगदार अच्छे के विलंब शब्द पूरे अच्छे ಅಂದ್ರೆ ಒಳ್ಳೆ ಪಡ ಅಂತ रंगदार ಅಂದ್ರೆ ಗುಲಾಬಿ ಕಲರ್ ಸೇಬ್ ಗುಲಾಬಿ ಸೇಬ್ ಸಜೆ ಹುए ಗುಲಾಬಿ ಸೇಬನ್ನ ಏನು ಮಾಡಿದ ಜೋಡಿಸಿದ ಎಲ್ಲಿ ಜೋಡಿಸಿದ ಅಂಗಡಿಯಲ್ಲಿ ನೀಟಾಗಿ ಕಾಣೋದಕ್ಕೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಕಣ್ಣಿ ಪ್ರೀತಿ ಆಗಿದ್ರು ಕಣ್ಣಿ ಪ್ರೀತಿ ಅಂದ್ರೆ ಕಣ್ಣಿ ಪ್ರೀತಿ ಆಗುತ್ತೆ ನಾವು ಯಾವುದೇ ಒಂದು ವಸ್ತುವನ್ನ ಜಡ್ಜ್ಮೆಂಟ್ ಮಾಡೋದು ಹೆಂಗಪ್ಪ ಅಂದ್ರೆ ಅಲ್ಲಿ ನೀಟಾಗಿ ಜೋಡಿಸಿದ್ರು ಹೇಗಿದೆ ಅದನ್ನ ನೋಡಿದ ತಕ್ಷಣ ನಾವೇನು ಮಾಡ್ತೀವಪ್ಪ ಜಡ್ಜ್ ಮಾಡ್ತೀವಿ ಹಾಗೆ ಆ ಸೇಬನ್ನ ನೀಟಾಗಿ ಜೋಡಿಸಿದ್ರು ಎಲ್ಲಿ ಜೋಡಿಸಿದ್ದ ಅಂಗಡಿಯಲ್ಲಿ ಜೋಡಿಸಿದ್ದ ಯಾರು ಪಂಜಾಬಿ ಹಣ್ಣುಗಳನ್ನ ಜೋಡಿಸಿದ್ದ ಅದು ನಮ್ಮನ್ನ ಆಕರ್ಷಣೆ ಮಾಡ್ತಾ ಇತ್ತು नजर आए ಅವರ ದೃಷ್ಟಿ ಹೇಗಿತ್ತು ಏಕತರ ದೃಷ್ಟಿ जी अच्छा उठा आजकल ಅಂದ್ರೆ ಈಗ ಶಿಕ್ಷಿತ ಸಮಾಜ में ನಾವೆಲ್ಲ ಎಂತವರು ಈ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇಂದಿನ ಕಾಲದಲ್ಲಿ ಅಶಿಕ್ಷಿತರು ಎಲ್ಲರೂ ಕೂಡ ಶಿಕ್ಷಣವಂತರಾಗಿಲ್ಲ ಆದರೆ ನಾವೆಲ್ಲರೂ ಕೂಡ ವಿದ್ಯಾವಂತರು ಪ್ರಜ್ಞಾವಂತರು ಹಾಗಾಗಿ ನಾವು ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೂ ಏನನ್ನ ಯೋಚನೆ ಮಾಡ್ತೀವಿ ಈ ವಸ್ತುವಿನಲ್ಲಿ ಪ್ರೋಟೀನ್ ಇದೆಯೋ ವಿಟಮಿನ್ ಇದೆಯೋ ಅಂತ ಯೋಚನೆ ಮಾಡ್ತೀವಿ ಅದನ್ನ ನೋಡಿ ಮಾತ್ರ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಹೊರತು ಅದನ್ನ ನೋಡಿದ್ರೆ ಯಾವುದೇ ವಸ್ತುಗಳನ್ನು ಕೂಡ ನಾವು ಖರೀದಿಯನ್ನ ಮಾಡಬಾರದು आजकल शिक्षित समाज में शिक्षा का विलंब शब्द अशिक्षा शिक्षा का विलंब शब्द अशिक्षा समाज के विलंब शब्द ना समाज के विलंब शब्द समाज में इस समाजದಲ್ಲಿ विटामिन और प्रोटीन के शब्दों में विचार करने की प्रवृत्ति हो गई है ಪುಟ ಇಲ್ಲಿ ಶಿಕ್ಷಣವಂತರಿರೋದ್ರಿಂದ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಯಾವುದೇ ಒಂದು ವಸ್ತುವನ್ನು ಬರಬೇಕಾದ್ರೂ ಕೂಡ ಪ್ರೋಟೀನ್ ಇದೆಯೋ ವಿಟಮಿನ್ ಇದೆಯೋ ಈ ಶಬ್ದಗಳ ಬಗ್ಗೆ ನಾವು ವಿಚಾರವನ್ನ ಮಾಡ್ತಕ್ಕಂಥ ಪ್ರವೃತ್ತಿ ಎಲ್ಲರಲ್ಲೂ ಕೂಡ ಇದೆ ನೀವು ಯೋಚನೆ ಮಾಡಿದ್ರೆ ಎಲ್ಲ ತರಕಾರಿಗಳನ್ನು ತರ್ತೀರಾ ಇಲ್ಲ ಟೊಮೆಟೊ को पहले कोई भी ना पूछता था ಟೊಮೆಟೊನ ನಾವು ಯಾವಾಗಲೂ ಕೂಡ ಭೋಜನದ ಒಂದು ಅವಶ್ಯಕ ಅಂತ ಹೇಳಿದ್ವಿ ನಾವಿಲ್ಲಿ ಪುಟ ಸೇಬುಗಳನ್ನ ನೋಡಿದ್ವಿ ಗುಲಾಬಿ ಸೇಬು ಎಂತ ಸೇಬಪ್ಪ ಗುಲಾಬಿ ಎಂತ ತಾಜಾ ಫಲ ಎಂತ ಫಲ ಇದು ತಾಜಾ ಫಲ ಅಂದ್ರೆ ಇದೀಗ ತಾನೇ ಗಿಡದಲ್ಲಿ ಕಿತ್ಕೊಂಡ್ ಬಂದಿರ್ತಕ್ಕಂಥ ಹಣ್ಣು ನಾವಿಲ್ಲಿ ಗಾಜರ್ ಅಂತ ನೋಡಿದ್ವಿ ಗಾಜರ್ ಅಂದ್ರೆ ಏನು ಗಾಜರ್ ಅಂದ್ರೆ ಅವನು ಹೇಗ್ ಜೋಡಿಸಿದಪ್ಪ ಕ್ಯಾರೆಟ್ನ ಹೇಗ್ ಜೋಡಿಸಿದ ಕ್ಯಾರೆಟ್ನ ಹೇಗ್ ಜೋಡಿಸಿದ ನೀಟಾಗಿ ಜೋಡಿಸಿದ ಈ ತರಕಾರಿಗೆ ಏನಂತ ಕರಿತೀವಿ ನಾವು ಗಾಜರ್ ಅಂದ್ರೆ ಕ್ಯಾರೆಟ್ ಮತ್ತೆ ನಾವು ಇನ್ನೊಂದು ತೋರಿಸಿದ್ವಿ ಟೊಮೆಟೊ ಅಂದ್ರೆ ಏನಪ್ಪ ನಾವು ಆಜ್ಕಲ್ ಅಂದ್ರೆ ಈಗ ನಾವು ಟೊಮೆಟೊನ ಯಾವ್ದಕ್ಕೆ ಬಳಸ್ತೀವಿ ಭೋಜನ ಅಂದ್ರೆ ಇವತ್ತಿನ ಹೆಣ್ಮಕ್ಳು ಅದರಲ್ಲೂ ಈಗಿನ ಹೆಣ್ಮಕ್ಳಂತೂ ಟೊಮೆಟೊ ಇಲ್ಲದೆ ಯಾವುದೇ ತಿಂಡಿಯನ್ನು ಮಾಡಲ್ಲ ಸಾಂಬಾರು ಮಾಡಲ್ಲ ಏನು ಮಾಡಲ್ಲ ಫಸ್ಟ್ ಏನ್ ಬೇಕು ಅಡುಗೆ ಮಾಡ್ತೀವಿ ಅಂದ್ರೆ ಇವುಗಳನ್ನ ಕೇಳ್ತಾರೆ अब टमाटो भोजन का आवश्यक अंग बन गया है टमाटो ಜೀವನದಲ್ಲಿ ಅವಶ್ಯಕ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಮೊಬೈಲ್ ಹೇಗೆ ನಮ್ಮ ಜೀವನದಲ್ಲಿ ಒಂದು ಅಂಗ ಆಗಿದೆಯೋ ಹಾಗೆ ಟೊಮೆಟೊನು ಕೂಡ ಜೀವನದಲ್ಲಿ ಒಂದು ಅಂಗ ಆಗಿದೆ गाजर पे पहले गरीबों की पेट भरने की चीज थी आजकल चीज ಅಂದ್ರೆ ಒಂದು ಚೀಜೆ ಅಂದ್ರೆ ವಸ್ತುಗಳು ಏಕವಚನ ಚೀಜ್ ಬಹುವಚನ ಚೀಜೆ गाजर पे पहले ಮೊದಲು ಗಾಜರ್ ಅಂದ್ರಪ್ಪ ಕ್ಯಾರೆಟ್ ಅನ್ನ
गरीबों की पेट भरने की गरीब गरीब की ವಿಲಂಬ ಹಾ ಬಡವರ ಪೇಟ್ ಬಡವರ ಹೊಟ್ಟೆಯನ್ನು ತುಂಬಿಸತಕ್ಕಂತ ಒಂದು ತರಕಾರಿ ಯಾವುದು ಗಾಜರ್ ಆದ್ರೆ गरीब की विलंब शब्द अमीर अमीर लोगों उसका हलवा ही खाते थे अब ಶ್ರೀಮಂತ ಜನರು ಏನ್ ತಿಂತಾ ಇದ್ರು ಹಲವಾ ಅಂದ್ರೆ ಸ್ವೀಟ್ ಗಳನ್ನ ತಿಂತಾ ಇದ್ರು ಬಡವರು ಏನ್ ತಿಂತಿದ್ರು ಕ್ಯಾರೆಟ್ ಅನ್ನ ತಿಂತಿದ್ರು मगर अब पता चला कि गाजर में भी बहुत विटामिन है इधर ಏನಿದೆ विटामिन जास्ती है प्रोटीन विटामिन इसलिए गाजर को भी वेजों पर स्थान मिलने लगा आದ್ರೆ ಮುಂಚೆ ಕ್ಯಾರೆಟ್ ಅನ್ನ ಸ್ಟೈಲ್ ಜೋಡಿಸ್ತಕ್ಕಂತದ್ದಾಗಿತ್ತು ವೇಜ್ ಮೇಲೆ ಕೂತಿದ್ರು ಆದ್ರೆ ಇವತ್ತು ಪ್ರೋಟೀನ್ और ವಿಟಮಿನ್ ಶಬ್ದಗಳನ್ನ ವಿಚಾರಗಳನ್ನ ಯಾವಾಗಲೂ ಕೂಡ ಮಾಡ್ತಾ ಇದ್ದೀವಿ सेब का विषय तो यहाँ कहा जाने लगा है कि एक सेब रोज खाइए तो डॉक्टरों की जरूरत ना रहेगी ಸೇಬಿನ ವಿಷಯಕ್ಕೆ ಬಂದ್ರೆ ಯಾವ ವಿಷಯಕ್ಕೆ ಬಂದ್ರೆ ಸೇಬಿನ ವಿಷಯಕ್ಕೆ ಬಂದ್ರೆ लगा कि एक सेब रोज खाइए तो एक सेब रोज एक खाइए तो रोज प्रतिदिन एक सेब खाइए तो ಒಂದು ಸೇಬನ್ನು ತಿಂದ್ರೆ ಡಾಕ್ಟರ್ की जरूरत ना रहेगी ಯಾರ ಅವಶ್ಯಕತೆ ಇಲ್ಲ ಅಂದ್ರೆ ಪ್ರತಿದಿನ ಒಬ್ಬ ವ್ಯಕ್ತಿ ಒಂದು ಸೇಬನ್ನು ತಿಂತಾ ಹೋದ್ರೆ ನಮಗೆ ಯಾವುದೇ ಆಸ್ಪತ್ರೆ ಅವಶ್ಯಕತೆ ಇಲ್ಲ ಡಾಕ್ಟರ್ ಅವಶ್ಯಕತೆ ಇಲ್ಲ ನಾವು ಆಸ್ಪತ್ರೆಗೆ ಹೋಗುವಾಗ ಇಲ್ಲ ಅಂದ್ರೆ ಯಾವುದೇ ಕಾಯಿಲೆ ಎಲ್ಲಾ ಕಾಯಿಲೆಗಳಿಂದ ನಾವು ತಡೆಯಬಹುದು डॉक्टर बचने के लिए हम निमकंडी तक खाने के तैयार हो सकते हैं ಊಟ ನಾವು ನಿಮ್ಕೌಂಡಿ ಅನ್ನೋ ಪದವನ್ನ ಬಳಸ್ತಾವೆ ನಿಮ್ಕೌಂಡಿ ಅಂದ್ರೆ ಏನಾಗುತ್ತೆ ಬೇವಿನ ಕಡ್ಡಿ ಅಲ್ಲ ನಿಮ್ಕೌಂಡಿ ಬೇವಿನ ಗಿಡ ಡಾಕ್ಟರ್ से बचने के लिए ಡಾಕ್ಟರ್ ಇಂದ ಕಾಪಾಡ್ಕೋಬೇಕು ಡಾಕ್ಟರ್ ಹತ್ರ ಹೋಗದೆ ಇರೋದ್ರಿಂದ ಆಸ್ಪತ್ರೆಗೆ ಹೋಗದೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ನಿಮ್ಕಂಡಿ ಅಂದ್ರೆ खाने का तैयार हो ಈ ಇದರಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ತಿನ್ನೋದಕ್ಕೆ ತಯಾರಾಗಿ ವಸ್ತುಗಳನ್ನ ತಿನ್ನೋದಕ್ಕೆ ನಾವು ತಯಾರಾಗಬೇಕು सेब का रस ಸೇಬಲ್ಲಿ ರಸ ಇದೆ ಸ್ವಾದ ಇದೆ ಮಗರ್ ಆಮ್ ಸೆ ಬಡ್ಕರ್ नहीं है ಬೇವಿನ ಅಲ್ಲ ಸೇಬಿಗೂ ಮತ್ತೆ ಮಾವಿನ ಹಣ್ಣಿಗೂ ಕೂಡ ವ್ಯತ್ಯಾಸವನ್ನು ನಾವು ಕಾಣ್ತಾ ಹೋದ್ರೆ ಮಾವಿನಲ್ಲಿ ಏನಿದೆ ಸ್ವಾದ ರುಚಿ ಟೇಸ್ಟ್ ರಸ ಹೆಚ್ಚಾಗಿದೆ ಆದ್ರೆ ಸೇಬಲ್ಲಿ ಕಡಿಮೆ ಇದೆ ಆದ್ರೂ ಕೂಡ ಸೇಬಿನ ಗುಣ ಹೆಚ್ಚು गड़कर भी नहीं सेब को यहाँ स्थान मिल चुका है सेब के एक स्थानमानವನ್ನು ಕೊಡಲಾಗಿದೆ अब यहाँ केवल स्वाद की चीज नहीं है बड़े स्वादದ ಒಂದು ವಸ್ತು ಅಲ್ಲ उसमें गुण भी है अनेक गुणಗಳು ಕೂಡ ಇದೆ ಯಾವುದರಲ್ಲಿ ಸೇಬಲ್ಲಿ हमने दुकानदार से मोल भाव की आधा सेब मांगा आधा सेब अथवा आधा केजी सेब ना दुकानदार ने कहा बाबूजी बड़े मजेदार सेब आए हैं खास कश्मीरी आप ले जाए खाकर तबीयत खुश हो जाएगी आजकल शिक्षित समाज में इसके बारे में विचार किया है आजकल शिक्षित ಪುಟ ನಾವೆಲ್ಲರೂ ಕೂಡ ಶಿಕ್ಷಣವಂತರಾಗಿರೋದ್ರಿಂದ ನಾವು ಯಾವುದರ ಬಗ್ಗೆ ಹೆಚ್ಚು ವಿಚಾರವನ್ನ ಮಾಡ್ತಾ ಇದ್ದೀವಿ ನಾವು ಯಾವುದೇ ಒಂದು ವಸ್ತುಗಳನ್ನ ತಿನ್ನಬೇಕಾದ್ರೂ ಕೂಡ ಅದರಲ್ಲಿ ಏನಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ प्रोटीन और विटामिन आजकल शिक्षित समाज में प्रोटीन और विटामिन शब्द के बारे में विचार किया गया है दुकानदार ने कहा बाबूजी बड़े मजेदार सेब आए हैं काश कश्मीरी को आप ले जाए खाकर तबीयत खुश हो जाएगी आज दुकानदार ने कहा दुकानदार अंद्रेनप्ಪ ಅಂಗಡಿಯವನು ಹೇಳ್ದ ಏನಂತ ಹೇಳ್ದ ಏನು ಹೇಳ್ದ ಬಡೆ ಅಂದ್ರೆ बड़े मजेदार सेब आए हैं बड़े अंद्रेನು ಅದಕ್ಕೆ ವಿಲಂಬ ಶಬ್ದ छोटा अथवा छोटे ಚಿಕ್ಕದು ದೊಡ್ಡದು ಮಜೆದಾರ್ ಒಳ್ಳೆ ಸೂಪರ್ ಸೇಬ್ ಆಯೆ ಹೈ ಒಳ್ಳೆ ಸೂಪರ್ ಆಗಿರ್ತಕ್ಕಂಥ ಫ್ರೆಶ್ ಸೇಬ್ಗಳು ಬರ್ತವೆ ಕಾಸ್ ಕಾಶ್ಮೀರಿ ಸೇಬ್ ಅಂದ್ರೆ ಕಾಸ್ ವಿಶೇಷವಾಗಿರ್ತಕ್ಕಂಥ ವಿಶೇಷ ಬಣ್ಣದ್ದು ನಾವು ಎಲ್ಲದನ್ನು ನೋಡ್ತಾ ಹೋದ್ರೆ ಒಂದು 4-5 ಅಂಗಡಿ ನೋಡಿದ್ರೆ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆ ಇನ್ನೂ ಸೂಪರ್ ಆಗಿದೆ ಅಂತ ಹೇಳಪ್ಪ ಹಾಗೆ ಹೇಳ್ತಿದ್ರೆ ಕಾಸ್ ಕಾಶ್ಮೀರಿಗೂ ಆಪ್ಲೆ ಜಾಯ್ ನಾವು ಎಲ್ಲಿಂದ ತರಿಸಿದೀವಿ ಕಾಶ್ಮೀರಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಸೇಬು
ले जाए तಗೊಂಡೋಗಿ ಕಾಕರ್ ಕभी खुश हो जाएगा ನೀವು ತಿಂದ್ರೆ ಬಹಳ ಸಂತೋಷ ಆಗುತ್ತೆ ಅಥವಾ ಖುಷಿ ಆಗುತ್ತೆ ಅಂತ ಹೇಳಿದ್ರು ಯಾರಪ್ಪ ಹೇಳಿದ್ರು ಅಂಗಡಿಯವ मैंने रुमाल निकाल कर उसे देते हुए कहा चुन चुन कर रखना बेटा मैंने रुमाल निकाल कर ಅವನ ತಲೆ ಒಂದು ಚೌಕ ಅಥವಾ ಚಿಕ್ಕ ಟವಲ್ಗಳು ಹಿಂದೆ ಕೊಡ್ತಾ ಇದ್ರು ಹಾಗೆ ಒಂದು ರುಮಾಲನ್ನ ತೆಗೆದುಕೊಂಡ ಚುನ್ ಚುನ್ ಕರ್ ರತ್ನ ವಸ್ತುಗಳನ್ನ ಏನ್ ಮಾಡ್ದ ಚುನ್ ಚುನ್ ಕರ್ ಆಯ್ಕೆ ಮಾಡಿ 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 ಏನ್ ಮಾಡಿದ್ರಪ್ಪ ಅವರು ಹಾಕಿದ್ರು दुकानदार ने तराजू उठाई और अपने नौकर से बोला सुनो आधा सेब कश्मीरी सेब निकलना चुन कर लाना ಅಂಗಡಿಯವನು ಒಬ್ಬ ಕೆಲಸಕ್ಕೆ ಇಟ್ಕೊಂಡಿದ್ದ ಅವನಿಗೆ ಹೇಳ್ದ ಆಧಾ ಸೇಬ್ ಅಂದ್ರೆ ಅರ್ಧ ಕೆಜಿ ಸೇಬನ್ನ ತಗೊಂಬ ಅಂತ ದುಕಾನ್ದಾರನೇ ತರಾಜು ಉಟಾಯಿ ತರಾಜು ಅಂದ್ರೆ ತಕ್ಕಡಿ ತೂಕ ಮಾಡ್ತಕ್ಕಂಥ ಒಂದು ಸಾಧನ ಮೌಲ್ಯಕ ಸಾಧನ ಆ ವಸ್ತುವನ್ನ ತಗೊಂಬ ಅಂತ ಹೇಳ್ದ ಅಪ್ನೇ ನೌಕರ್ ಸೇ ಬೋಲ ಅಂಗಡಿಯವ ಅವನ ಕೆಲಸಕ್ಕೆ ಇಟ್ಕೊಂಡಿರ್ತಕ್ಕಂಥ ನೌಕರಿಗೆ ಹೇಳ್ದ ನೌಕರ್ ಅಂದ್ರೆ ಕೆಲಸ ನೌಕರಾಗಿ ಮಾಲಿಕ್ ಬೋಲಾ ಸುನೋ ಕೇಳಿಸ್ಕೊ आधा सेब कश्मीरी सेब निकलना चुन कर लाना आधा सेब सेबना ಹುಡುಕಿ ತಗೊಂಡ ಚುನ್ कर लाना आधा सेबನ ಹುಡುಕಿಕೊಂಡು ತಗೊಂಡ ಹೇಳ್ದ ಅಂಗಡಿಯ ಕೆಲಸವನ್ನು ಹೇಳಿದ್ರೆ ಸೇಬನ ಹುಡುಕಿಕೊಂಡು ತಂದ ಎಷ್ಟು ತಗೊಂಡ ಸೇಬ ಆधा ಸೇಬನ ಹುಡುಕಿಕೊಂಡು ತಗೊಂಡ चीन से खरीदन गया था पंजाबी सेवा परोसने मेवा परोसो की दुकानें रास्ते ही में पड़ती है एक दुकान पर बहुत अच्छे रंगदार गुलाबी से सजे हुए नजर आए बैठो जी लज्जा आज शब्द का आपका आज शिक्षित समाज में विटामिन और प्रोटीन को शब्दों में करने की प्रवृत्ति हो गई टमाटो को पहले कोई भी ना बेचता तब अब टमाटो भोजन का आवश्यक अंग बन गया है गाजर भी पहले ಎಂತದಪ್ಪ गाजर भी पहले गरीबों के पेट भरने की थी चीज ಒಂದಾಗುತ್ತೆ चीज ಅಂದ್ರೆ ಎಷ್ಟು ಏಕವಚನ ರೂಪ चीज ಬಹುವಚನ ರೂಪ चीजें अमीर लोग मेल ले दे दो चार जरूरी चीजें अमीर लोग तो अमीर के विलोम शब्द गरीब ಎಂತದು गरीब हलवा ही खाते थे मगर अब पता चला है कि गाजर में भी बहुत विटामिन है इसलिए गाजर को भी मेजों पर स्थान मिलने लगा है अमीर के विलोम शब्द शाम के सुबह डॉक्टरों की जरूरत ना रहेगी डॉक्टर से बचने के लिए हम दिन कौड़ी को भी कांटे
तैयार हो सकते हैं। सेब तो रखा रस रस और स्वाद में अगर आम से बढ़कर नहीं है तो बढ़कर भी नहीं। फिर जैसे वो यहाँ से आगे चुका है तो वहाँ पे स्वाद की दुकानदार से मोल भाव किया मोल भाव किया और आधा से सेब मांगे। दुकानदार ने कहा बाबूजी बड़े मजेदार सेब आए हैं। आप ले जाइए, खुश हो जाएगी। खुश के विराम शब्द खुश दुख खुश ಅಂದ್ರೆ ಸಂತೋಷಕ್ಕೆ ವಿರಾಮ ಶಬ್ದ ದುಃಖ ಮೈನೆ रुमाल अंद्रेनु कर्चिप अथवा टवल बेटा निकाल कर से कहा चुन कर रखना। दुकानदार ने तराजू ಅಂದ್ರೆ हरे तत्वों साधना बहुत तत्वों साधना उठाई नौकर से बोला सुनो सुनो रे केळु आप से कश्मीरी निकला निकाल ला चुनकर लाना। ಅಷ್ಟೇ ಪಾಠ ಆಗಿರೋದು। ನೆಕ್ಸ್ಟ್ ಕ್ವಶನ್ ಆನ್ಸರ್। लेखक चीजें खरीदने कहा रहे थे। लेखक वस्तुಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಿದ್ರು बाजार ಅಥವಾ बाजार चौक में। लेखक को क्या नजर आई? क्या नजर दृष्टि ಯಾವುದರ ಮೇಲೆ ಬಿತ್ತು? गुलाबी बಣ್ಣ। लेखक जी को ललचा उठा। क्यों ललचा उठा? लेखक रंगारी गुलाबी से ललचा उठा। टमाटो किसका आवश्यक अंग बन गया है? आवश्यक अंग बन गया है। ಅಲ್ಲಿ ಟೊಮೆಟೊನ ಒಂದು ವಸ್ತುವನ್ನು ಬಳಸಿಕೊಂಡು ಟೊಮೆಟೊ आवश्यक भोजन का आवश्यक अंग बन गया। स्वाद से किससे बढ़कर नहीं है? स्वाद से किसके बढ़कर? स्वाद में आम से बढ़कर। रोज एक सेब खाने की किसकी जरूरत ना रहेगी? यार आवश्यकता ಇಲ್ಲ की जरूरत नहीं है। कार्य आजकल शिक्षित समाज में इसके बारे में विचार किया जाता है। आजकल शिक्षित समाज में इसके बारे में विचार किया जाता है। आजकल शिक्षित समाज में